ಓಂ ಶಾಂತಿ. ಡೇಟ್ ಆಗಿದೆ 17/4/69, ಪಾರ್ಟ್ 2. ನಿನ್ನೆ ಪಾರ್ಟ್ 1 ಇತ್ತು, ಇದು ಪಾರ್ಟ್ 2. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಬ್ರಾಹ್ಮಣೋं का मुख्य संस्कार सर्वस्व त्यागी. ಸರ್ವಸ್ವ ತ್ಯಾಗಿ. ಬ್ರಾಹ್ಮಣರ ಮುಖ್ಯ ಸಂಸ್ಕಾರ ಏನಾಗಿದೆ? ಎಲ್ಲವನ್ನ ತ್ಯಾಗ ಮಾಡೋದು. आप सभी का संगठन खास किस लिए मंगाया है? संगठन के लिए मुख्य 4 बातें जरूरी है. ತಮ್ಮೆಲ್ಲರ ಸಂಘಟನೆ ಮುಖ್ಯವಾಗಿ ಎದಕ್ಕೆ ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದೆ? ಸಂಘಟನದಲ್ಲಿ ಮುಖ್ಯವಾಗಿ 4 ಮಾತುಗಳು ಜರೂರಿ ಇದೆ ಅಂತ ಹೇಳ್ತಾರೆ ಬಾಬಾ. ಮೊದಲೇದ್ದು ಆಪಸ್ ಮೇ ಏಕ್ ದೋ ಮೇ ಸ್ನೇಹ. ತಾವು ಪರಸ್ಪರರಲ್ಲಿ ಏನಿರಬೇಕು? ಒಬ್ರಿಗೊಬ್ರು ಸ್ನೇಹ ಇರಬೇಕು. ನಜದೀಕ್ ಸಂಬಂಧ. ಎರಡನೇದ್ದು ಸಮೀಪದ ಸಂಬಂಧ ಇರಬೇಕು. 3 ಸರ್ವೀಸ್ ಕಿ ಜಿಮ್ಮೇವಾರಿ. ಸೇವೆಯ ಜವಾಬ್ದಾರಿ ತಗೊಳ್ಬೇಕು. 4 ಜ್ಞಾನ ಯೋಗ ಕಿ ಧಾರಣಾ ಕಾ ಸಬೂತ್. ಜ್ಞಾನ ಮತ್ತು ಯೋಗದ ಧಾರಣೆಯ ಸಬೂತ್ ಕೊಡಬೇಕು. ಇನ್ 4 ಬಾತೋ ಮೇ ತಯಾರ್ ಹೋ. ಈ 4 ಮಾತುಗಳಲ್ಲಿ ತಯಾರಿದ್ದೀರಾ? 1 ಆಪಸ್ ಮೇ ಸ್ನೇಹ, ನಜದೀಕ್ ಸಂಬಂಧ, ಸರ್ವಿಸ್ನ ಜವಾಬ್ದಾರಿ, ಜ್ಞಾನ ಮತ್ತು ಯೋಗದ ಧಾರಣೆ. ಈ 4 ಮಾತುಗಳಲ್ಲಿ ತಯಾರಿದ್ದೀರಾ? ಏಕ್ ದೋ ಮೇ ಸ್ನೇಹಿ ಕೈಸೆ ಬನನಾ ಹೋತಾ ಹೈ. ಒಬ್ರಿಗೊಬ್ರು ಸ್ನೇಹಿ ಹೆಂಗಾಗಬೇಕು? ಸ್ನೇಹಿ ಬನನೆ ಕಾ ಸಾಧನ ಕೌನ್ ಸಾ ಹೈ. ಸ್ನೇಹಿ ಆಗಬೇಕು ಅಂತಂದರೆ ಸಾಧನ ಏನು? ಯಹ ಜೋ ಏಕ್ ದೋ ಸೆ ದೂರ್ ಹೋ ಜಾತೆ ಹೈ ಉಸ್ಕಾ ಕಾರಣ ಯಹ ಹೈ. ಒಬ್ರಿಗೊಬ್ರು ದೂರ ಆಗ್ತೀರಿ ಅಂತಂದರೆ ಕಾರಣ ಏನು? ಕ್ಯೋಂಕಿ ಏಕ್ ದೋ ಕೆ ಸಂಸ್ಕಾರ ಏಕ್ ದೋ ಕೆ ಸಂಕಲ್ಪ ನಹಿ ಮಿಲ್ತೆ ಹೈ. ದೂರ ಆಗುವುದ್ರ ಕಾರಣ ಏನು? ಸಂಸ್ಕಾರ ಬೇರೆ ಆಗ್ತವೆ, ಸಂಕಲ್ಪ ಬೇರೆ ಇರ್ತವೆ, ಒಬ್ರಿಗೊಬ್ರು ಕೂಡಂಗಿಲ್ಲ. ಸಭಿ ಕೆ ಸಂಕಲ್ಪ ಸಂಸ್ಕಾರ ಏಕ್ ಹೋ ಕೈಸೆ ಸಕ್ತೆ ಹೈ. ಏಕ್ ಹೋ ಕೈಸೆ ಸಕ್ತೆ ಹೈ. ಎಲ್ಲರ ಸಂಕಲ್ಪ ಸಂಸ್ಕಾರ ಒಂದೇ ಹೇಗಾಗೋದು? ಸಂಸ್ಕಾರ ತೋ ಹರೇಕೆ ಅಪನೆ ಅಪನೆ ಹೋತೆ ಹೇ. ಸಂಸ್ಕಾರ ಅಂತೂ ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಸಂಸ್ಕಾರ ಇರ್ತದೆ. ಸಂಗಮ ಯುಗಿ ಬ್ರಾಹ್ಮಣೋಂ ಕಾ ಮುಖ್ಯ ಸಂಸ್ಕಾರ ಕೌನ್ ಸಾ ಹೈ. ಸಂಗಮ ಯುಗದ ಬ್ರಾಹ್ಮಣರ ಮುಖ್ಯ ಸಂಸ್ಕಾರ ಯಾವುದಿದೆ? ಸಾಕಾರ ರೂಪ ಮೇ ಮುಖ್ಯ ಸಂಸ್ಕಾರ ಕೌನ್ ಸಾ ಥಾ. ಸಾಕಾರ ರೂಪದಲ್ಲಿ ಮುಖ್ಯ ಸಂಸ್ಕಾರ ಏನಾಗಿತ್ತು? ಬ್ರಹ್ಮ ಬಾಬಾಂದು. ಜೋ ಬ್ರಹ್ಮ ಕಾ ಸಂಸ್ಕಾರ ವಹ ಬ್ರಾಹ್ಮಣೋಂ ಕಾ. ಬ್ರಹ್ಮಾನ ಸಂಸ್ಕಾರ ಏನಿದಾವೋ ನಮ್ಮ ಸಂಸ್ಕಾರವೂ ಅದೇ ಆಗಬೇಕು. ಬಾಬಾ ಹೇಳ್ತಾರೆ, ಸಾಕಾರ ಬ್ರಹ್ಮ ಕಾ ಮುಖ್ಯ ಸಂಸ್ಕಾರ ಕೌನ್ ಸಾ ಥಾ. ಸಾಕಾರದಲ್ಲಿದ್ದಾಗ ಬ್ರಹ್ಮ ಬಾಬರ ಮುಖ್ಯ ಸಂಸ್ಕಾರ ಏನಾಗಿತ್ತು? ಬ್ರಹ್ಮ ಮೇ ತೋ ವಹ ಸಂಸ್ಕಾರ ಸಂಪೂರ್ಣ ರೂಪ ಸೆ ದೇಖ್ ಲಿಯಾ. ಬ್ರಹ್ಮ ಅವರಲ್ಲಿ ಆ ಒಂದು ಸಂಸ್ಕಾರ ಸಂಪೂರ್ಣ ರೂಪದಲ್ಲಿ ನಾವು ನೋಡಿದ್ದೀವಿ. ಲೇಕಿನ್ ಬ್ರಾಹ್ಮಣೋ ಮೇ ಯಥಾಯೋಗ ಯಥಾಶಕ್ತಿ ಹೇ. ಆದರೆ ಬ್ರಾಹ್ಮಣರಲ್ಲಿ ಯಥಾಯೋಗ ಯಥಾಶಕ್ತಿ ಇದೆ. ಉನ್ಕಾ ಮುಖ್ಯ ಸಂಸ್ಕಾರ ಥಾ. ಯಾರ್ದು? ಬ್ರಹ್ಮ ಬಾಬರ ಮುಖ್ಯ ಸಂಸ್ಕಾರ ಇತ್ತು ಸರ್ವಸ್ವ ತ್ಯಾಗಿ. ಎಲ್ಲವನ್ನ ತ್ಯಾಗ ಮಾಡಿದರು. ನಿರಹಂಕಾರಿಕ ಮತ್ಲಬ್ ಹಿ ಹೈ ಸರ್ವಸ್ವ ತ್ಯಾಗಿ. ಎಲ್ಲವನ್ನ ಬಿಟ್ಟಾಗ ಮಾತ್ರ ನಾವು ನಿರಹಂಕಾರ ಆಗಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಅಪನಾ ಸಭಿ ಕುಚ್ ತ್ಯಾಗ ಕರ್ ಲೇತೆ ಹೈ. ಯಾರು ಸರ್ವಸ್ವ ತ್ಯಾಗಿ ಇದ್ದಾರೋ, ಯಾರು ನಿರಹಂಕಾರ ಇದ್ದಾರೋ, ತಮ್ಮದೆಲ್ಲವನ್ನ ಏನು ಮಾಡ್ತಾರೆ? ತ್ಯಾಗ ಮಾಡಿಬಿಡ್ತಾರೆ. ಅಪನಾ ಸಭಿ ಕುಚ್ ತ್ಯಾಗ ಕರ್ ಲೇತೆ ಹೈ. ಸರ್ವಸ್ವ ತ್ಯಾಗಿ ಹೋನೆ ಸೆ ಸರ್ವಗುಣ ಆ ಜಾತೆ ಹೈ. ಸರ್ವಸ್ವ ತ್ಯಾಗಿ ಆದಾಗೇ ಎಲ್ಲ ಗುಣ ಬರುವುದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ದೂಸರೋ ಕೆ ಅವಗುಣೋं को न देखना यह भी त्याग है.
ಬೇರೆಯವರ ಅವಗುಣಗಳನ್ನು ನೋಡೋದು ಬಿಡೋದು ಕೂಡ ಏನು ತ್ಯಾಗ ಅಂತ ಹೇಳ್ತಾರೆ ಬಾಬಾ. अपना सभी कुछ त्याग कर लेते हैं. बाबा ಹೇಳ್ತಾರೆ त्याग का अभ्यास होगा तो यह भी त्याग कर सकेंगे. ತ್ಯಾಗದ್ದು ಅಭ್ಯಾಸ ಮಾಡಬೇಕಂತಾರೆ ಬಾಬಾ, ಆವಾಗ ನೀವು ತ್ಯಾಗ ಮಾಡಲಿಕ್ಕೆ ಸಾಧ್ಯ. सर्वस्व त्यागी अर्थात देह के भान का भी त्याग. ಸರ್ವಸ್ವ ತ್ಯಾಗಿ ಅಂದ್ರೇನು? ದೇಹ ಭಾನವನ್ನು ಕೂಡ ತ್ಯಾಗ ಮಾಡಬೇಕು. तो ब्राह्मणों का मुख्य संस्कार है ಸರ್ವಸ್ವ ತ್ಯಾಗಿ. ಬ್ರಾಹ್ಮಣರ ಮುಖ್ಯ ಸಂಸ್ಕಾರನೇ ಏನಿದೆ, ಎಲ್ಲವನ್ನ ತ್ಯಾಗ ಮಾಡೋದು. ಇಸ್ ತ್ಯಾಗ ಸೆ ಮುಖ್ಯ ಗುಣ ಕೌನ್ ಸೆ ಆತೆ ಹೇ. ಈ ತ್ಯಾಗದಿಂದ ಮುಖ್ಯವಾಗಿ ಯಾವ ಗುಣ ಬರ್ತದೆ? ತ್ಯಾಗ ಮಾಡೋದ್ರಿಂದ ಏನು ಬರ್ತದೆ? ಬಾಬಾ ಹೇಳ್ತಾರೆ ಏನು ಬರ್ಬೋದ್ರಿ? ಎಲ್ಲವನ್ನ ತ್ಯಾಗ ಮಾಡೋದ್ರಿಂದ ಒಂದು ಗುಣ ಬರ್ತದೆ. ಆ ಗುಣ ಯಾವುದು? सरलता और सहन शक्ति, सहनशीलता. सरलता और सहनशीलता. जिसमें सरलता सहनशीलता होगी वह दूसरों को भी आकर्षण जरूर करेंगे. ಯಾರ ಹತ್ರ ಸರಳತೆ ಇರ್ತದೋ, ಸಹನಶೀಲತೆ ಇರ್ತದೋ ಅವರು ಆಕರ್ಷಿತ ಆಗೇ ಆಗ್ತಾರೆ. ಸರಳತೆ ಅಂದರೆ ನಾವೆಲ್ಲ ಸರಳತೆ ಅಂದರೆ ಏನಂತ ತಿಳ್ಕೊಂಡೀವಿ? ಸಾದಾ ಬಟ್ಟೆ ಹಾಕ್ಕೊಂಡ್ರೆ ಸರಳ ಅಂತ ತಿಳ್ಕೊಂಡೀವಿ. ಒಳಗಿನ ಸಂಸ್ಕಾರಗಳೇನಿರಬೇಕು? ಸರಳ ಇರಬೇಕು. ಬಾಬಾ ಹೇಳ್ತಾರೆ सरलता और सहनशीलता होगी वह दूसरों को भी आकर्षण जरूर करेंगे और एक तो की स्नेही भी बन सकेंगे. ಎಷ್ಟು ಸರಳತೆ ಇರ್ತದೋ, ಎಷ್ಟು ಸಹನಶೀಲತೆ ಇರ್ತದೋ ಎಲ್ಲರ ಸ್ನೇಹಿ ಆಗಿಬಿಡ್ತಾರೆ. अगर सरलता नहीं तो स्नेह भी नहीं हो सकता. ಸರಳತೆ ಇರಲಿಲ್ಲ ಅಂದರೆ ಯಾರೂ ನಮ್ಮ ಸ್ನೇಹ ಮಾಡೋಂಗಿಲ್ಲ, ದೂರ ಸರಿದ್ಬಿಡ್ತಾರೆ ಎಲ್ಲ. ನಾವು ಎಷ್ಟೇ ಯೋಗ ಮಾಡಲಿ, ಎಷ್ಟೇ ಜ್ಞಾನ ಚೆಂದಗೆ ಹೇಳಿ ಕೇಳಿ ಮಾಡಲಿ, ಇಡೀ ದಿವಸ 24 ತಾಸು ಯೋಗ ಮಾಡಿದರೂ ಸಹಿತ ಸರಳತೆ ಬರಬೇಕು. ಸರಳತೆ ಸಹನಶೀಲತೆ ಇದ್ದರೆ ಮಾತ್ರ ಎಲ್ಲರ ಸ್ನೇಹಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಏಕ್ ದೋ ಮೇ ಸ್ನೇಹಿ ಬನನಾ ಹೈ ತೋ ಉಸ್ಕಾ ತರೀಕಾ ಯಹ ಹೈ. ಬಾಬಾ ಹೇಳ್ತಾರೆ ಏಕ್ ದೋ ಮೇ ಸ್ನೇಹಿ ಬನನಾ, ಎಲ್ಲರ ಜೊತೆ ನಾವು ಸ್ನೇಹಿ ಆಗಿರಬೇಕು ಅಂದರೆ ವಿಧಿ ಇದೇ ಆಗಿದೆ. ಯಾವುದಾಗಿದೆ? ಸರಳತೆ ಸಹನಶೀಲತಾ. ಬಾಬಾ ಹೇಳ್ತಾರೆ ಏಕ್ ತೋ ಸರ್ವಸ್ವ ತ್ಯಾಗಿ ದೇಹ ಸಹಿತ, ಒಂದು ದೇಹ ಸಹಿತವಾಗಿ ಎಲ್ಲವನ್ನ ತ್ಯಾಗ ಮಾಡೋದು. ಈ ಸರ್ವಸ್ವ ತ್ಯಾಗಿ ಸೇ ಸರಳತಾ ಸಹನಶೀಲತಾ ಆಪೇ ಹಿ ಆएगी. ಎಲ್ಲವೂ ತ್ಯಾಗ ಮಾಡೋದ್ರಿಂದ ಸರಳತೆ ಸಹನಶೀಲತಾ ತಂತಾನೇ ಬರೋದು. ಸರ್ವಸ್ವವನ್ನು ತ್ಯಾಗ ಮಾಡೋದು ಅಂದ್ರೇನು? ಸ್ಥೂಲ ವಸ್ತುಗಳನ್ನು ತ್ಯಾಗ ಮಾಡೋದಲ್ಲ. ಇಲ್ಲೇ ಎಲ್ಲ ಆಶೆಗಳನ್ನು ತ್ಯಾಗ ಮಾಡೋದು, ಇಚ್ಛೆಗಳನ್ನು ತ್ಯಾಗ ಮಾಡೋದು. ಎಷ್ಟೆಷ್ಟು ಇಚ್ಛೆಗಳನ್ನು ತ್ಯಾಗ ಮಾಡ್ತಾ ಹೋಗ್ತೀವೋ ಅಷ್ಟು ಸರಳತೆಯೂ ಬರ್ತದೆ, ಸಹನಶೀಲತೆ. ಹೊರಗಿನ ವಸ್ತುಗಳನ್ನು ತ್ಯಾಗ ಮಾಡೋದೇನು ದೊಡ್ಡ ಮಹಾ ಅಲ್ಲ, ಮಾಡ್ಬೋದು. ಅದ್ರ ಒಳಗಡೆ ಇದ್ದಾವಲ್ಲ ಅವನ್ನ ತ್ಯಾಗ ಮಾಡೋದಲ್ಲ, ಅದು ಕಷ್ಟ ಅಂತ. ಅವು ಮಾಡಿದ್ರೆ ಮುಗೀತಂತಾರೆ ಬಾಬಾ. ಆಟೋಮೆಟಿಕ್ಕಾಗಿ ಎಲ್ಲ ಗುಣಗಳು ಬಂದೇ ಬರ್ತವೆ. ಬಾಬಾ ಹೇಳ್ತಾರೆ ಸರ್ವಸ್ವ ತ್ಯಾಗಿ ಕಿ ಯಹ ನಿಶಾನಿ ಹೋಗಿ ಸರಳತಾ ಅವ್ರ ಸಹನಶೀಲತಾ. ಇವತ್ತೇನೋ ಭಾಳ ಸಹನ ಮಾಡೋದು ಬರ್ತಿತ್ತು ನೋಡ್ರಿ. ಬಾಬಾ ಹೇಳ್ತಾರೆ ಎಲ್ಲವ ತ್ಯಾಗಿ ಅಂದರೆ ಏನು? ಸರಳತೆ ಮತ್ತು ಸಹನಶೀಲತೆ ಆಪೇ ಹಿ ಆಗಿ ತಂತಾನೇ ಬರ್ತಾವೆ. ಸರ್ವಸ್ವ ತ್ಯಾಗಿ ಕಿ ಯಹ ನಿಶಾನಿ ಹೋಗಿ ಸರಳತಾ ಅವ್ರ ಸಹನಶೀಲತಾ. ಬಾಬಾ ಫಸ್ಟಿಗೆ ಅದನ್ನೇ ಯೋಗ ಮಾಡಿಸಿದ್ರಲ್ಲ, ಇವತ್ತು ನಮಗೆ ಗೊತ್ತೇ ಇಲ್ಲ. ಮೊದಲು ಅದನ್ನೇ ಮಾಡಿದ್ವಲ್ಲ. ಬಾಬಾ ಶೀತಲ್ತ ಸಾಕಾರ ರೂಪ ಮೇ ಭೀ ದೇಖಾನ. ಬಾಬಾನ ನೋಡಿದ್ವಲ್ಲ ಸಾಕಾರ ರೂಪದಲ್ಲಿ, ಎಷ್ಟು ಸಹನಶೀಲ ಇದ್ದರು, ಎಷ್ಟು ಸರಳ ಇದ್ದರು. ಜಿತನಾ ಹಿ ನಾಲೆಜ್ ಫುಲ್ ಉತನಾ ಹಿ ಸರಳ ಸ್ವಭಾವ. ಇನ್ನು ಸರಳ ಸ್ವಭಾವ ಬರಬೇಕು ಅಂದರೆ ಏನು ಮಾಡಬೇಕು? ಹೆಚ್ಚೆಚ್ಚು ಜ್ಞಾನವನ್ನು, ಜ್ಞಾನ ಸ್ವರೂಪ ಜಿಸ್ಕೋ ಕೇತೆ ಹೇ ಬಚ್ಪನ್ ಕೆ ಸಂಸ್ಕಾರ. ಇದಕ್ಕೆ ಹೇಳಲಾಗ್ತದೆ ಮಕ್ಕಳ ಸಂಸ್ಕಾರ. ಸಣ್ಣ ಮಕ್ಕಳು ಎಷ್ಟು ಸರಳ ಇರ್ತಾವಲ್ಲ
ಏನು ಯಾಕೆ ಆಕರ್ಷಿತ ಆಗ್ತಾರೆ ಅವರು? ಸರಳತೆ ಇರ್ತದೆ. ಆ ಮಕ್ಕಳಲ್ಲಿ ಭಾಳ ಸರಳತೆ ಇರ್ತದೆ, ಮುಗ್ಧತೆ ಇರ್ತದೆ. ಆ ಮುಗ್ಧತೆನೇ ಎಲ್ಲರನ್ನ ಆಕರ್ಷಣೆ ಮಾಡೋದು. ಬುಜುರ್ಗ್ ಕಾ ಬುಜುರ್ಗ್, ಬಚ್ಪನ್ ಕಾ ಬಚ್ಪನ್. ಆಮೇಲೆ ಭಾಳ ವಯಸ್ಸಾದವರು ಭಾಳ ಸರಳ ಇರ್ತಾರೆ. ಭಾಳ ಕಂಪ್ಲೀಟ್ ವಯಸ್ಸಾಗಿರ್ತದಲ್ಲ ಅವರು ಸರಳ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, बुजुर्ग का बुजुर्ग, बचपन का बचपन। आप सभी की चलन ऐसी हो जो आपकी चलन से बाप और दादा का चित्र देखने में आए। ತಾವೆಲ್ಲ ಇಷ್ಟು ತಮ್ಮ ಚಲನ ಹೀಗಿರಬೇಕು, ತಮ್ಮನ್ನು ನೋಡ್ತಿದ್ರೇ ಬಾಬನ ನಡವಳಿಕೆ, ದಾದನ ಚಿತ್ರ ನಿಮ್ಮ ಕಣ್ಣಲ್ಲಿ ಬರಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಬೋಲ್ನೆ ಸೆ ನಹಿ, ಇದು ಮಾತಿನ ಕೆಲಸ ಇಲ್ಲ, ಏನಿಲ್ಲ, ಸ್ವರೂಪ ಆಗೋದಿಲ್ಲ. ಏನಾಗೋದದ? ಸ್ವರೂಪ ಆಗೋದು. देखने में आएगा, चलन से चित्र देखने में आएगा। ऐसी चलन अभी है, ಆ ಚಲನ ಇದೆ ಇದು. आपकी चलन से बाप दादा का चित्र देखने में आता है. ತಮ್ಮ ನಡವಳಿಕೆಯಲ್ಲಿ, ತಮ್ಮ ಚಾಲ್ ಚಲನಲ್ಲಿ, ತಮ್ಮ ಮುಖದಲ್ಲಿ ಬಾಪ್ ದಾದಾರವರ ಚಿತ್ರ ನೋಡೋಕ್ಕೆ ಬರ್ತದೇನು? ನೋಡ್ಲಿಕ್ಕೆ ಸಾಧ್ಯದೇನು? देखने में तो आता है लेकिन कभी कभी, ಅಂದರೆ ಇದ್ರೂ ಕೂಡ ಏನು, ಆವಾಗ ಆವಾಗ. जब उस स्थिति में रहकर सर्विस करते हो तब आपकी वाणी से, सूरत से समझते हैं कि इन्हों को ज्ञान देने वाला बहुत ऊंचा है. ಬಾಬಾ ಹೇಳ್ತಾರೆ, ಜಬ್ ಉಸ್ ಸ್ಥಿತಿ ಮೇ ರೆಹಕರ್, ಯಾವಾಗ ಆ ಸ್ಥಿತಿನಲ್ಲಿ ಇರ್ತೀರಾ, ಸರ್ವೀಸ್ ಮಾಡ್ತೀರಾ, ವಾಣಿ ಹೇಳ್ತೀರಾ, ಮುಖದಿಂದ ವಾಣಿಯಿಂದ ತಿಳ್ಕೊತಾರೆ, ಇವ್ರಿಗೆ ಜ್ಞಾನ ಯಾರೋ ಭಾರಿ ಶ್ರೇಷ್ಠ ವ್ಯಕ್ತಿನೇ ಹೇಳ್ತಾರೆ ಇವ್ರಿಗೆ ಅಂತ ಅನಿಸ್ಬೇಕಂತ ಬಾಬಾ. कहते हैं ना, आपकी चलन से बाप दादा के चित्र देखते हैं. ನೀವು ನೋಡಿದ್ರೆ ಬಾಬಾ ನೋಡ್ದಂಗೆ ಅನಿಸ್ತದೆ. ಲೇಕಿನ್ ಕಭಿ ಕಭಿ, ಆದರೆ ಆವಾಗ ಆವಾಗ ಅಂತಾರೆ ಬಾಬಾ. आप भी कैमरा हो, ನೀವು ಏನಾಗಿದ್ದೀರಾ? ಕ್ಯಾಮರಾ ಆಗಿದ್ದೀರಾ. आपके कैमरे में बाप दादा के चित्र छपे हुए हैं. ನಿಮ್ಮ ಒಳಗಡೆ ಏನೈತೆ ಅಂತ? ಬಾಪ್ ದಾದನ ಚಿತ್ರ ಇದೆ ಅಂತ ಹೇಳ್ತಾರೆ ಬಾಬಾ. ವಹ ಕಭಿ ಕಭಿ ದಿಖಾತೆ ಹೋ, ಕ್ಯೋ? ಅವಾಗವಾಗ ತೋರಿಸ್ತೀರಾ, ಯಾಕೆ? ಸದೈವ ವಹಿ ಚಿತ್ರ ಚಲನ ಸೆ ಕ್ಯೋ ನಹಿ ದಿಖಾತೆ ಹೋ, ಯಾವಾಗಲೂ ಅದೇ ಚಲನದಿಂದ ಚಿತ್ರ ಯಾಕೆ ತೋರಿಸೋದಿಲ್ಲ? ಅದರ ಅರ್ಥ ಏನು? ಪುರುಷಾರ್ಥ ಹೇ, ಅಷ್ಟು ಪುರುಷಾರ್ಥ ಇದೆಯಾ? ಯಹ ಪುರುಷಾರ್ಥ ಶಬ್ದ ಕಹಾ ತಕ್ ಚಲನಾ ಹೇ, ಈ ಪುರುಷಾರ್ಥ ಎಲ್ಲಿ ತನಕ ನಡೀತದೆ? ಕಿತನಾ ಸಮಯ ಅಭಿ ಪುರುಷಾರ್ಥ ಕರ್ನಾ ಹೇ, ಎಷ್ಟು ದಿನ ಏನೋ ಪುರುಷಾರ್ಥ ಮಾಡಬೇಕು, ಎಷ್ಟು ದಿನ ಏನೋ ನಾಲ್ಕು ಕೇಳಬೇಕು, 2 ದಿನ ಅಮೃತ ವೇಳೆ ಯೋಗ ಮಾಡಬೇಕು, ಅವರೆಲ್ಲ ಆರಾಮಾಗಿ ಮಕ್ಕೊಂಡಾಗ ನಾವು ದಿನ ಬರಬೇಕಾ? ಕ್ಯಾ ಅಂತ ಕೈಸೆ ಹೀಗತ್ತೆ ಹೇಗೆ? ಏನು ಬಾಬಾ ಕಡಿತಾನೆ ಇದೇ ಹೇಳ್ತೀಯೇನು ಬಾಬಾ? ಕಿ ಹಮ್ ಪುರುಷಾರ್ಥಿ ಹೇ, ಮಕ್ಕಳೇ ನೀವು ಹಿಂಗೆ ಹೇಳೋರೇನಂತಾರೆ ಬಾಬಾ. ಏನು ಬಾಬಾ ಏನೋ ಪುರುಷಾರ್ಥಿ ಇದೀವಿ ನಾವು ಅಂತ ಹೇಳೋರೇನು? ಸಂಪೂರ್ಣ ಯಾವಾಗ? ಜೈಸೆ ಅಬ್ ಕಹ ರಹೆ ಹೋ ಐಸೆ ಹಿ ಅಂತ ತಕ್ ಕಹೆಂಗೆ. ಈಗೇನು ಪುರುಷಾರ್ಥಿ ಇದ್ದೀನಿ ಅಂತ ಹೇಳ್ತೀರಲ್ಲ, ಕೊನೆ ತನಕ ಹಿಂಗೆ ಹೇಳ್ತೀರೇನು? ಪುರುಷಾರ್ಥ ಶಬ್ದ ಭೀ ಅಬ್ ಚೇಂಜ್ ಹೋನಾ ಹೈ. ಪುರುಷಾರ್ಥ ಶಬ್ದ ಈಗೇನಾಗಬೇಕು? ಚೇಂಜ್ ಆಗಬೇಕು. ಭಲೆ पुरुषार्थी तो अंत तक रहेंगे, लेकिन वह पुरुषार्थ ऐसा नहीं होगा जैसे अभी कहते हो. ಕೊನೆವರೆಗೂ ಪುರುಷಾರ್ಥಿ ಇರ್ತೀರಾ, ಇಲ್ಲ ಅಂತಲ್ಲ, ಆದರೆ ಇದೇನಾಗಬೇಕು? ಚೇಂಜ್ ಆಗಬೇಕು, ಹಿಂಗಿರಬಾರ್ದು ಅಂತಾರೆ ಬಾಬಾ. पुरुषार्थ का अर्थ ही है जो एक बार गलती हो फिर दूसरे बार न हो. ಪುರುಷಾರ್ಥದ ಅರ್ಥ ಏನು? ತಪ್ಪುಗಳಾಗ್ತಿರ್ತಾವಲ್ಲ, ಅದು ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು ಅಂತಾರೆ ಬಾಬಾ. ಐಸಾ ಪುರುಷಾರ್ಥ ಹೇ, ಒಂದು ಸಲ ಮಾಡಿ ತಪ್ಪನ್ನು ಮತ್ತೆ ಹೊಳ್ಳೆ ಮಾಡದೆ ಪುರುಷಾರ್ಥ ಮಾಡ್ತಾ ಇದ್ದೀರಿ ನೀವು. पुरुषार्थ का जो अर्थ है उसमें प्रैक्टिकल में आना है. ಪುರುಷಾರ್ಥದ ಅರ್ಥ ಏನು? प्रैक्टिकलನಲ್ಲಿ ಬರಬೇಕು. एक ही भूल बार बार हो तो उसको पुरुषार्थ कैसे कहेंगे?
ಒಂದೇ ತಪ್ಪನ್ನು ಮೇಲಿನ ಮೇಲೆ ಮಾಡ್ತಿದ್ರೆ ನಿಮಗೆ ಪುರುಷಾರ್ಥ ಅಂತ ಹೆಂಗೆ ಹೇಳೋದು? पुरुषार्थ का लक्ष्य जो होना चाहिए वह पुरुषार्थी बनने का भी पुरुषार्थ करना है. ಪುರುಷಾರ್ಥದ ಗುರಿ ಏನಿದೆ, ಅದು ಏನಾಗಬೇಕು? ಅದು ಪುರುಷಾರ್ಥಿ ಆಗುವುದರ ಪುರುಷಾರ್ಥ ಮಾಡಬೇಕು. पुरुषार्थी आगे पुरुषार्थ ಮಾಡಬೇಕಂತ. बाकी इस तरह का पुरुषार्थ शब्द भी निकल जाना चाहिए. ಆಮೇಲೆ ಈ ಪುರುಷಾರ್ಥದ ಶಬ್ದನೂ ಹೋಗಬೇಕು ಅಂತಾರೆ ಬಾಬಾ. ಈಗೇನು ನೀವು ಪುರುಷಾರ್ಥ ಅನ್ಕೋತ ಕೂತಿರಲ್ಲ, ಅದು ಚೇಂಜ್ ಆಗಬೇಕು, ಹೋಗಬೇಕು. एक दो के स्नेही कैसे बन सकेंगे? ಬಾಬಾ ಮತ್ತೆ ಕೇಳ್ತಾರೆ, ಒಬ್ರಿಗೊಬ್ರು ಸ್ನೇಹಿ ಹೆಂಗಾಗ್ತೀರಾ? ಸಿರ್ಫ್ ಪತ್ರ ವ್ಯವಹಾರ ಕರ್ನಾ, ಸಂಘಟನೆ ಕರ್ನಾ ಸ್ನೇಹಿ ಆಗೋದಂದ್ರೆ ಲೆಟ್ರ್ ಬರೆಯೋದು, ಎಲ್ಲರೂ ಕೂಡೋದೇನು? इससे नहीं बनेंगे, हंगागोदिಲ್ಲ ಅಂತಾರೆ ಬಾಬಾ. यह तो स्थूल बात है, नहीं बनेंगे. यह तो स्थूल बात है, लेकिन एक दो के स्नेही तब बनेंगे जबकि संस्कार और संकल्पों को एक दो से मिलाएंगे. ಬಾಬಾ ಹೇಳ್ತಾರೆ, ಸಂಘಟನೆ ಅಂದರೆ ಏನು? ಎಲ್ಲರ ಸ್ನೇಹ ಹೆಂಗಾಗೋದು ಅಂದರೆ ಎಲ್ಲರ ಸಂಸ್ಕಾರ ಮತ್ತು ಸಂಕಲ್ಪಗಳು ಒಂದೇ ಆಗಬೇಕು. ಉಸ್ಕಾ ತನಿಖಾ ಭೀ ಬತಾಯ, ಅದರ ವಿಧಿನೂ ಹೇಳಿದರು ಬಾಬಾ. ಏನು ಹೇಳಿದರು ಬಾಬಾ? ಸರ್ವಸ್ವ ತ್ಯಾಗ ಮಾಡಬೇಕು ಅಂತ. ಸಂಕಲ್ಪ ಮತ್ತು ಏನು ಹೇಳಿದ್ರು ಬಾಬಾ? ಸಂಸ್ಕಾರಗಳು ಮಿಲನ ಆಗಬೇಕು ಅಂದರೆ, ಸ್ನೇಹ ಆಗಬೇಕು ಅಂದರೆ ಏನು ಮಾಡಬೇಕು? ಸರ್ವಸ್ವತ್ಯಾಗಿ. ಸರ್ವಸ್ವತ್ಯಾಗಿ ಕಿ ನಿಶಾನಿ ಕ್ಯಾ ಹೋಗಿ ಅಂತ ಹೇಳಿದ್ರು ಬಾಬಾ? सरलता, सहनशीलता. यह बातें जब धारण करेंगे तब स्नेही बनेंगे. ಈ ಸರಳತೆ ಮತ್ತು ಸಹನಶೀಲತೆಯನ್ನು ಧಾರಣ ಮಾಡಿದ್ರಿ, ಆವಾಗ ನೀವೇನಾಗ್ತೀರಾ? ಸ್ನೇಹಿ ಆಗ್ತೀರಾ. सरलता लाने के लिए सिर्फ एक बात जरूर वर्तमान समय ध्यान में रखनी है. ಮತ್ತೆ ಹೇಳ್ತಾರೆ ಬಾಬಾ, ಸರಳತೆ ತಗೊಂಡು ಬರಬೇಕು ಅಂತಂದರೆ ಒಂದು ಮಾತನ್ನು ವರ್ತಮಾನ ಸಮಯದಲ್ಲಿ ಆ ಮಾತಿನ ಮೇಲೆ ಗಮನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ವರ್ತಮಾನ ಸಮಯ देखा जाता है, ಈಗ ಸದ್ಯದ ಸಮಯದಲ್ಲಿ ನೋಡಲಾಗ್ತದೆ. ಆಜ್ಕಲ್ ಕಿ ಸ್ಥಿತಿ ಜೋ ಹೇ ವಹ ಕುಚ್ ಸ್ತುತಿ ಕೆ ಆಧಾರ ಪರ್ ಹೇ. ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದರೆ ಸ್ತುತಿಗೆ ಆಧಾರ, ಹೊಗಳಬೇಕು ಅವ್ರಿಗೆ ಅಂದರೆ ಚಲೋನ. ಈಗ ನಾನು ನಿಮ್ಮ ಹೊಗಳಿದೆ ಅಂದರೆ ನಾನು ನಿಮಗೆ ಚಲೋ, ನೀವು ನನಗೆ ಹೊಗಳಿದ್ರಿ ಅಂದರೆ ನೀವು ಚಲೋ, ಅದ್ರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ತುತಿ ಅವ್ರ ನಿಂದ ದೋ ಶಬ್ದ ಹೇನ, ಸ್ವಲ್ಪ ಏನಾರ ಅಂದ್ವಿ ಅಂದರೆ ಸರಿದು ಬಿಡ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ತುತಿ ಹೊಗಳೋದು ತೆಗಳು ಶಬ್ದ ಇದೆಯಲ್ಲ, तो वर्तमान समय स्तुति के आधार पर स्थिति है. ಸ್ತುತಿ के आधार पर स्थिति है. ಹೊಗಳಿದ್ರಷ್ಟೇ ನಮ್ಮ ಸ್ಥಿತಿ ಚಲೋ ಇರೋದು. अर्थात जो कर्म करते हैं उनके फल की इच्छा व लोभ रहता है. ನಾವೇನು ಕರ್ಮ ಮಾಡ್ತೀವೋ ಅದ್ರ ಹಿಂದೆ ಏನಿರ್ತದೆ? ನಮಗೆ ಇಚ್ಛೆ ಇರ್ತದೆ, ಆಸೆ ಇರ್ತದೆ, ಲೋಭ ಇರ್ತದೆ. ಅಂದರೆ ಅದರಿಂದ ನನಗೆ ಲಾಭ ಆಗಬೇಕು. ನಾ ಏನೇ ಕರ್ಮ ಮಾಡಿದರೂ ಆ ಕರ್ಮದಿಂದ ನನಗೆ ಲಾಭ ಇಟ್ಕೊಂಡೇ ನಾವೇನು ಮಾಡ್ತೀವಿ? ಕರ್ಮ ಮಾಡ್ತೀವಿ. ಅದು ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕರ್ತವ್ಯಕ್ಕೆ ಫಲಕ್ಕೆ ಇಚ್ಛಾ ಜಾದಾ ರಕ್ತೆ ಹೋ. ನಾವೇನು ಕರ್ಮ ಮಾಡ್ತೀವಲ್ಲ ಅದಕ್ಕಿಂತ ಜಾಸ್ತಿ ಏನು ಮಾಡ್ತೀವಿ? ಇಚ್ಛೆ ಇಟ್ಕೊಳ್ತೀವಿ. ಫಲ ನಾವು ಮಾಡೋದಕ್ಕಿಂತ ಫಲ ಜಾಸ್ತಿ ಬರಬೇಕು ನಮಗೆ, ಆ ಇಚ್ಛೆ ಇಟ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ತುತಿ ನಹಿ ಮಿಲ್ತಿ ಹೈ ತೋ ಸ್ಥಿತಿ ಭೀ ನಹಿ ರಹತಿ. ಸೇವಾ ಮಾಡ್ತೀವಿ 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 ಮಾಡ್ತೀವಿ, ಒಬ್ಬರು ಇಷ್ಟು ಮಾಡಾರ ಅನ್ನಂಗಿಲ್ಲ ನೋಡು, ಬಂದುಬಿಡ್ತೈತಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ಥಿತಿ ಭೀ ನಹಿ ರಹತಿ. ಸ್ತುತಿ ಇರಲಿಲ್ಲ ಅಂದರೆ ಸ್ಥಿತಿನೂ ಇರೋದಿಲ್ಲ. ಸ್ತುತಿ ಹೋತಿ ಹೈ ತೋ ಸ್ಥಿತಿ ಭೀ ರಹತಿ ಹೈ. ಅಗರ್ ನಿಂದಾ ಹೋತಿ ಹೈ ತೋ ನಿಧನ್ ಕೆ ಬನ್ ಜಾತೆ ಹೈ. ಏನಾರು ನಿಂದ ಮಾಡಿದ್ವಿ ಅಂತಂದ್ರೆ ನಿಧನ್ ಅಂದ್ರೆ ಏನು? ಸಂಪತ್ತಿಲ್ಲ ಅಂತಂದ್ರೆ ಖುಷಿ ಇರೋದಿಲ್ಲ ಅಂತ. ಅಪನಿ ಸ್ಟೇಜ್ ಕೋ ಛೋಡ್ ದೇತೆ ಹೈ. ಯಾರು ಏನಾರು ಅಂದ್ಕೂಡಲೇ ತಮ್ಮ ಸ್ಥಿತಿನೇ ಬಿಟ್ಬಿಡ್ತಾರೆ. ಬಾಬಾ ಹೇಳ್ತಾರೆ, और धनी को भी भूल जाते हैं.
ಆ ಧನಿನೂ ಏನು ಮಾಡಿಬಿಡ್ತೀವಿ, ಮರ್ತು ಬಿಡ್ತೀವಿ. ಧನಿ ಯಾರು ಅವನು मरते बिड़ते, अपनी स्टेज को छोड़ देते हैं और धनी को भी भूल जाते हैं. तो यह कभी नहीं सोचना कि हमारी स्तुति हो. ನಮ್ಮನ್ನು ಹೊಗಳಿ ಅಂತ ಎಂದು ಮಾಡೋಕ್ಕೆ ಹೋಗಬೇಡಿ. ಅಲ್ಲಿದ್ದು ಸೇವಾನೂ ಅಲ್ಲ, ನಮಗೆ ಖುಷಿನೂ ಸಿಗಲ್ಲ, ಫಲನೂ ಸಿಗೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, कभी नहीं सोचना कि हमारी स्तुति हो. ಸ್ತುತಿ के आधार पर ಸ್ಥಿತಿ नहीं रखना. ನಮಗೆ ಹೊಗಳ್ತಾರೆ ಅಂತ ನಮ್ಮ ಸ್ಥಿತಿ ಇಟ್ಕೊಳ್ಳೋದಲ್ಲ. ಸ್ತುತಿ के आधार पर ಸ್ಥಿತಿ रखी तो डगमग होते रहेंगे. ನಿಮ್ಮ ಸ್ಥಿತಿಯನ್ನು ಸ್ತುತಿ ಮೇಲೆ ಆಧಾರವಾಗಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಸ್ಥಿತಿ ಹೊಯ್ದಾಡಕ್ಕೆ ಶುರು ಮಾಡುತ್ತೆ. जो अनन्य है उन्हों का प्रभाव दिन प्रतिदिन आपे ही निकलेगा. ಯಾರು ಅನನ್ಯ ಆಗಿದ್ದಾರೋ ಅವರ ಪ್ರಭಾವ ದಿನ ಪ್ರತಿದಿನ ತಂತಾನೆ ಹೊರಗಡೆ ಬರೋಕ್ಕೆ ಶುರು ಮಾಡ್ತಾ ಇರೋದು. ಯಾರು ಪರಮಾತ್ಮನಿಗೆ ಅನನ್ಯ ಇದ್ದಾರೋ. ಲೇಕಿನ್ ಪ್ರಭಾವ ಮೇ ಖುದ್ ಹಿ ಪ್ರಭಾವಿತ ನಹಿ ಹೋನಾ ಹೇ. ಪ್ರಭಾವದಲ್ಲಿ ಬಂದು ನೀವು ಸ್ವಂತನ ಪ್ರಭಾವಿತ ಆಗಬಾರ್ದು. ಮತ್ತೆ ಯಹಾ ಹಿ ಫಲ್ ಕೋ ಸ್ವೀಕಾರ ಕರ್ ಲಿಯಾ ತೋ ಭವಿಷ್ಯ ಫಲ್ ಕೋ ಖತಮ್ ಕರ್ ಲೇಂಗೆ. ಯಾರೇ ಹೊಗಳಿಕೆನೂ ಸ್ವೀಕಾರ ಮಾಡ್ಕೋಬಾರ್ದು, ತೆಗಳಿಕೆನೂ ಸ್ವೀಕಾರ ಮಾಡ್ಕೋಬಾರ್ದು. ಯಾರೇ ಹೊಗಳಿದ ಕೂಡಲೇ ಒಳಗಡೆ ಭಾಳ ಖುಷಿ ಆಯಿತು ಅಂತಂದರೆ ಆ ಹೊಗಳಿಕೆಯನ್ನು ನೀವು ಸ್ವೀಕಾರ ಮಾಡ್ಕೊಂಡಂಗೆ. ಅದನ್ನು ಈಗ ಸ್ವೀಕಾರ ಮಾಡ್ಕೊಂಡ್ರಿ ಅಂದರೆ ಅದು ಇಲ್ಲೇ ಖತಮ್ ಆಗಿಬಿಡ್ತದೆ, ಮುಂದೆ ಸಿಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹಾ ಹಿ ಫಲ್ ಕೋ ಸ್ವೀಕಾರ ಕರ್ ಲಿಯಾ ತೋ ಭವಿಷ್ಯ ಫಲ್ ಕೋ ಖತಮ್ ಕರ್ ಲೇಂಗೆ. जितना गुप्त पुरुषार्थ उतना गुप्त मददगार उतना ही गुप्त पद बन जाता है. ನಿಮ್ಮದು ಪುರುಷಾರ್ಥ ಏನಿರಬೇಕು, ಗುಪ್ತ ಪುರುಷಾರ್ಥ ಇರಬೇಕು. ಉತ್ತನಾ ಗುಪ್ತ ಮದದ್ಗಾರ್, ಬಾಬಾಗನೂ ಗುಪ್ತವಾಗಿ ಸಹಾಯ ಮಾಡಬೇಕು, ಅಷ್ಟೇ ಗುಪ್ತ ಪದನೂ ಪಡ್ಕೊಳ್ಬೇಕು ಅಂತಾರೆ ಬಾಬಾ. ಸಿಗ್ತದೆ. दूसरे भले कितनी भी महिमा करे लेकिन उनकी महिमा के प्रभाव में ಖುದ್ ಪ್ರಭಾವಿತ ನಹಿ ಹೋನಾ ಹೇ. ಅವರು ಹೊಗಳ್ಕೊಳ್ಳಲ್ಲ, ಅವರು ಧರ್ಮ ಅವ್ರು ಹೊಗಳ್ತಾರೆ, ಅವ್ರದ್ದು ಒಂದು ಧರ್ಮ ಇರ್ತದೆ, ಅವ್ರು ಹೊಗಳ್ಬೇಕಾಗ್ತದೆ, ಹೊಗಳಿ. ಆದರೆ ಅದ್ರ ಪ್ರಭಾವದೊಳಗೆ ನೀವು ಸಿಕ್ಕಾಕೋಬೇಡಿ ಅಂತಾರೆ ಬಾಬಾ. कोई भी कार्य करना है तो संगम पर ठहर कर जजमेंಟ್ करना है. ಏನೇ ಕಾರ್ಯ ಮಾಡಿದ್ರು ನಾನು ಸಂಗಮದಲ್ಲಿ ಅದೀನಿ ಅಂತ ನಿಂತ್ಕೊಂಡು ಜಜ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಆಪ್ ಕಭಿ ಸಂಗಮ ಯುಗಿ ಕೇಲಾತೆ ಹೋ. ಅದು ತಲೆಯಾಗಿರಬೇಕು, ನಾನು ಎಲ್ಲಿದ್ದೀನಿ, ಸಂಗಮ ಯುಗ. ಸಂಗಮ ಯುಗ ಅಂದರೆ ನಾನು ಯಾರು, ಬ್ರಾಹ್ಮಣ ಸ್ವರೂಪ. ಬ್ರಾಹ್ಮಣ ಅಂದ್ರೇನು, ಸರ್ವಸ್ವತ್ಯಾಗಿ. ಸರ್ವಸ್ವತ್ಯಾಗಿ ಅಂದ್ರೇನು, ಸರಳತಾ ಸಹನಶೀಲತಾ. ಸರಳತಾ ಅಂದ್ರೇನಂತ ಹೇಳಿದ್ರು ಮತ್ತು ಬಾಬಾ, ಸರಳತೆ ಅಂದರೆ ಎಲ್ಲ ಸಂಕಲ್ಪಗಳು ಮತ್ತು ಸಂಸ್ಕಾರಗಳು ಮಿಲನ ಆಗಬೇಕು ಎಲ್ಲರ ಜೊತೆ. इसलिए जो भी बात होती है हर बात के दो तरफ तो होते हैं. ಆದ್ದರಿಂದ ಯಾವುದೇ ಮಾತಿರಲಿ ಪ್ರತಿಯೊಂದು ಮಾತು ಕೂಡ ಎರಡು ಕಡೆ ಇರ್ತದೆ ಅಂತಾರೆ ಬಾಬಾ. दोनों तरफ से संगम पर ठहर जजमेंट करनी है. ಎರಡೂ ಕಡೆ ಸಂಗಮದಲ್ಲಿ ನಿಂತ್ಕೊಂಡೇ ನೀವು ನಿರ್ಧಾರ ಮಾಡಬೇಕು. ನಾ ಉಸ್ तरफ ज़्यादा ನಾ ಇಸ್ तरफ ज़्यादा. संगम पर ठहरना है. तुम संगम युगी ब्राह्मणों का जो भी कर्तव्य चलता है वह संगम पर नहीं ठहरता है. ಬಾಬಾ ಹೇಳ್ತಾರೆ, ಏನು ನೀವು ಸಂಗಮಯುಗಿ ಬ್ರಾಹ್ಮಣರು ಕರ್ತವ್ಯ ಏನು ಕರ್ತವ್ಯ ಮಾಡ್ತೀರೋ ಅದು ಸಂಗಮದಲ್ಲಿ ಅಲ್ಲ, ನಿಂದ್ರುವುದಿಲ್ಲ. ಇಸ್ ತರಫ್ ವಾ ಉಸ್ ತರಫ್ ಚಲಾ ಜಾತಾ ಹೇ. ಈ ಕಡೆರ ಹೋಗ್ತದೆ, ಆ ಕಡೆರ ಹೋಗ್ತದೆ. जैसे आप लोग गृहस्थ व्यवहार में रहते हो और सर्विस में भी मददगार हो तो दोनों तरफ संभालने के लिए बीच में ठहरना पड़ेगा. ಗೃಹಸ್ಥಿಯಾಗಿದ್ದರೆ ಪಾಪ ಹೇಳ್ತಾರೆ, ಸರ್ವೀಸಲ್ಲಿ ಸಹಾಯ ಮಾಡ್ತಿದ್ರೆ ನೀವು ಎರಡೂ ಕಡೆ ಸಂಭಾಲನೆ ಮಾಡಬೇಕಾಗ್ತದೆ, ನಡು ನಿಲ್ಲಬೇಕಾಗ್ತದೆ. ಪೂರಾ ಆ ಕಡೆ ಸಂಸಾರದಲ್ಲಿ ಹೋಗ್ಬಿಡ್ಬೇಡ್ರಿ. ಆಮೇಲೆ ಪೂರಾ ಈ ಕಡೆ ಬಂದ್ರೂ ಏನಾಗ್ತದೆ, ಮತ್ತೇನನ್ಕಂದ್ರೆ ಜಗತ್ತೇನು ಮಾಡೋಕ್ಕೆ ಶುರು ಮಾಡ್ತದೆ, ಅಲ್ಲಿ ಹೋಗ್ಬೇಡ್ರಿ ಎಲ್ಲ ಸಂಸಾರ ಬಿಡಿಸ್ಬಿಡ್ತಾರೆ ಅಂತ ಶುರು ಮಾಡ್ತಾರೆ. ಅದಕ್ಕೆ ಭಾಳ ಜಾಣತನದಿಂದ ನಾವು ಅದಕ್ಕೆ ಸಂಗಮ ಯುಗದಲ್ಲೇ ನಿಂತ್ಕೊಳ್ರಿ ಅಂತಾರೆ ಬಾಬಾ. दोनों के बीच की अवस्था में स्थित रहना.
संगम पर होंगे तो दोनों को ठीक करेंगे. ಅದಕ್ಕೆ ಸಂಗಮದಲ್ಲೇ ನಿಂತ್ಕೊಂಡು ಮಾಡಿದ್ರೆ ಎಲ್ಲವೂ ಸರಿ ಆಗ್ತದೆ. तुम्हारा खान पान पहनना आदि सभी बीच का ही है. ನಿಮ್ಮ ಊಟ ನಿಮ್ಮ ಬಟ್ಟೆ ನಡು ಇರ್ಬೇಕಂತಾರೆ. ಪೂರಾನು ಇದು ಆಗಿಬಿಡ್ಬೇಡ್ರಿ, ಪೂರಾನು ಗ್ರ್ಯಾಂಡ್ ಆಗೋದಲ್ಲ, ಪೂರಾನು ಚಲೋ ಚಲೋ ತಿನ್ನೋದಲ್ಲ, ಎಲ್ಲಿ ಬೇಕಾದಲ್ಲಿ ತಿಂದು ಬರೋದಲ್ಲ, ಒಂದು ಬ್ಯಾಲೆನ್ಸ್ ಇರಬೇಕು. ಬಾಬಾ ಹೇಳ್ತಾರೆ, तुम्हारा खान पान पहनना आदि सभी बीच का ही है. इस रीति जो जजमेंट करते हो तो बीच की स्थिति में स्थित होकर दोनों तरफ की जजमेंट कर फिर चलना है. ಎರಡು ಕಡೆ ಸೇಮ್ बैलेंस ಮಾಡಬೇಕು. कई बातों में दिखाई पड़ता है इस तरफ व उस तरफ विशेष हो जाते हो, होना चाहिए बीच में. ನಡು ಇರಬೇಕಂತಾರೆ ಬಾಬಾ. बीज की अवस्था ही बीज है. वाह क्या बात है, ಎಂತ ಮಾತು ಹೇಳ್ತಾರೆ ಬಾಬಾ. बीज की अवस्था है बीज. बिंदी बीज ಅಂದರೆ बिंदी ಹಾಕ್ಬಿಡೋದು. जैसे बीज सूक्ष्म होता है वैसे बीज की स्थिति भी सूक्ष्म है. ಗೊತ್ತಾಗಬಾರ್ದು ಯಾರಿಗೂ. ನಾವು ಪೂರಾ ಈ ಕಡೆ ಇದ್ದೀವಿ, ಪೂರಾ ಆ ಕಡೆ ಇದ್ದೀವಿ ಅಂತ ಯಾರಿಗೂ ಪರೆ ಪರೆ ಅಂತಾರಲ್ವ, ಪರೆ ರೆಹನಾ, ಬೀಚ್ ಮೇ ರೆಹನಾ ಅಂತಾರೆ ಬಾಬಾ. ಸೂಕ್ಷ್ಮವಾಗಿರ್ಬೇಕು ಸ್ಥಿತಿ. ಎಲ್ಲರ ಮುಂದೆ ಹೇಳ್ಕೊತ ಹೋಗ್ಬಾರ್ದು. ನಾವು ಓಂ ಶಾಂತಿ ಇರೋದಿಲ್ಲ, ನಾವು ಹಂಗೆ ತಿನ್ನಲ್ರಿ, ಹಿಂಗೆ ತಿನ್ನಲ್ರಿ, ಅದು ಬಾಡಲ್ರಿ, ಇದು ಹಂಗೆ ಹೇಳೋದಲ್ಲ ಅಂತಾರೆ ಬಾಬಾ. ಸೂಕ್ಷ್ಮ ನಮ್ಮದು ಭಾಳ ಸೂಕ್ಷ್ಮದೆ ಅಂತ ಹೇಳ್ತಾರೆ ಬಾಬಾ. ಉಸ್ ಪರ್ ಹಿ ठहरने की हिम्मत और तनिका चाहिए. ನಡುವು ನಿಲ್ಲಕ್ಕೆ ಭಾಳ ಹಿಮ್ಮತ್ ಬೇಕು, ಶಕ್ತಿ ಬೇಕು. ಯಾಕೆ ಶಕ್ತಿ ಬೇಕು? ಈ ಕಡೆ ಸ್ವಲ್ಪ ವಾಲಿದ್ರೆ ಆ ಕಡೆ ಬಿಡ್ತೀವಿ, ಈ ಕಡೆ ಸ್ವಲ್ಪ ಹೊಡೆದು ಈ ಕಡೆ ಬೀಳ್ತೀವಿ. ಅದಕ್ಕೆ ಹೇಳ್ತಾರೆ ಧೈರ್ಯ ಭಾಳ ಬೇಕು, ಕಾನ್ಸಂಟ್ರೇಷನ್ ಬೇಕು ಭಾಳ. ಅದಕ್ಕೆ ಒಂದು ಕಾಲ ಮೇಲೆ ನಿಂತು ನಾವು ಯೋಗ ಮಾಡಿಸ್ತೀವಲ್ಲ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಳ್ತದೆ, ಹಿಂಗೆ ಹೊಡೆದ್ರೆ ಹಿಂಗೆ ಬಿದ್ದುಬಿಡ್ತದೆ. यह भी लक्ष्य दिया हुआ है, कहाँ बालक हो चलना है, कहाँ मालिक हो चलना है. ಇಲ್ಲಿನ ಬ್ಯಾಲೆನ್ಸ್ ಮಾಡಬೇಕು. ಎಲ್ಲ ಯಾವಾಗಲೂ ಬಾಲಕನೇ ಆಗೋದಿಲ್ಲ, ಯಾವಾಗಲೂ ಮಾಲಿಕನೇ ಆಗಲ್ಲ. ಜहाँ ಮಾಲಿಕ್ ಹೋ ಚಲ್ನಾ ಹೇ ವಹ ಬಾಲಕ್ ನಹಿ ಬನ್ನಾ. ಎಲ್ಲಿ ನಾವು ಮಾಲೀಕಾಗಿ ಕಾರ್ಯ ಮಾಡಬೇಕು ಅಲ್ಲಿ ಬಾಲಕ ಆಗಬಾರ್ದು, ಎಲ್ಲಿ ಬಾಲಕಾಗಿ ಮಾಡಬೇಕು ಅಲ್ಲೇ ಮಾಲೀಕ ಆಗಬಾರ್ದು ಅಂತಾರೆ ಬಾಬಾ. और जहाँ बालक बनना है वहाँ मालिक नहीं बनना चाहिए. यह भी बहुतों से मिसअंडरस्टैंडिंग हो जाती है. ಭಾಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. यह भी चेकिंग बहुत रखनी है. ಚೆಕ್ ಮಾಡ್ಕೋತಿರ್ಬೇಕು. ಎಲ್ಲಿ बालकपन भी पूरा तो मालिकपन भी पूरा रखना है. इसलिए कहा कि संगम पर ठहरना है. ಅದಕ್ಕೆ ಬಾಬಾ ಹೇಳ್ತಾರೆ ನಡು ನಿಲ್ಲಬೇಕು ಅಂತಾರೆ. बाबा ಹೇಳ್ತಾರೆ सिर्फ बालक भी नहीं बनना है और सिर्फ मालिक भी नहीं बनना है. दोनों गुण होने से सभी ठीक चला सकेंगे. ಎರಡು ಗುಣ ಇದ್ರೆ ಎಲ್ಲವನ್ನ ಸರಿಯಾಗಿ ನಡೆಸ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ सभी जगह मालिक नहीं बनना. जहाँ बालक बनना है वहाँ अगर मालिक बन जाएंगे तो फिर संस्कारों का टक्कर हो जाए. ಎಲ್ಲಿ ಬಾಲಕ್ಕಾಗಿ ಕೂಡಬೇಕೋ ಅಲ್ಲಿ ಮಾಲೀಕ ಆಗಿಬಿಟ್ರಿ ಅಂದರೆ ಟಕ್ಕರ್ ಆಗ್ತದೆ. ಈಗ ಒಂದು ಈ ಸೆಂಟ್ರಿಗೆ ನಿಮಿತ್ತದಕ್ಕಂದ್ರೆ ಇರ್ತಾರೆ, ಅವ್ರು ಏನು ಹೇಳ್ತಿರ್ತಾರಲ್ಲ ಆವಾಗ ನಾವೇನಾಗ್ಬಿಡ್ಬೇಕು, ಬಾಲಕ ಆಗಬೇಕು. ಅಲ್ಲಿ ಬಿಟ್ಟು ನಮ್ಮದೇನಾದ್ರು ತೋರ್ಸಕ್ಕೆ ಹೋದ್ರೆ ಏನಾಗ್ತದೆ, ಟಕ್ಕರ್ ಆಗಿಬಿಡ್ತದೆ ಅಂತಾರೆ ಬಾಬಾ. ಬ್ಯಾಲೆನ್ಸ್ ಇರಬೇಕು. इसलिए आपस में एक दो के मददगार बनने के लिए दोनों ही बातें धारण करनी है. ಅದಕ್ಕಾಗಿ ಪರಸ್ಪರರಲ್ಲಿ ಸಹಯೋಗಿ ಆಗಬೇಕು ಅಂತಿದ್ರೆ ಎಲ್ಲ ಮಾತುಗಳಲ್ಲಿ ಧಾರಣ ಇರಬೇಕು. नहीं तो संस्कारों का टक्कर होगा. जहाँ बालक बनना चाहिए वहाँ मालिक बन जाते हैं, तो दो मालिक बनने से फिर संस्कारों का ಟಕ್ಕರ್ हो जाते हैं. ಮಾಲೀಕ ಒಬ್ಬರೇ ಇರಬೇಕು. ಉಸಿರು ಮಾಲೀಕರಾದ್ರೆ ಏನಾಗುತ್ತೆ, ಈಗ ಹಾಗೆ ಆಗುತ್ತೆ. ಪ್ರಜೆಗಳದ್ದು ನಡೆದದಲ್ಲ ಇಲ್ಲಿ, ಅದಕ್ಕೆ ಕಿರಿಕಿರಿ ಆಗ್ತವೆ. ಒಬ್ಬ ರಾಜ ಇದ್ದರೆ ಏನಾಗೋದಿಲ್ಲ. ಬಾಬಾ ಹೇಳ್ತಾರೆ ಮಾಲಿಕ್ ಭೀ ಬನನಾ ಹೇ ಬಾಲಕ್ ಭೀ ಬನನಾ ಹೇ. ರಾಯ್ ದಿ ಮಾಲಿಕ್ ಬನೆ. ಸಲಹೆ ಕೊಡಬೇಕಾದಾಗ ಮಾಲಿಕ್ ಆಗಬೇಕು.
फिर जब फाइनल होता है तो बालक बन जाना चाहिए, फिर मालिक। किस समय बालक किस समय मालिक बनना है, यह भी बुद्धि की ಜಜ್ಮೆಂಟ್ चाहिए. ನಾನು ಯಾವಾಗ ಬಾಲಕ ಆಗಬೇಕು, ನಾನು ಯಾವಾಗ ಮಾಲೀಕ ಆಗಬೇಕು, ನಮಗೆ ಗೊತ್ತಿರಬೇಕು ಜಜ್ಮೆಂಟ್ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ किस समय कौन सा स्वरूप धारण करना है वह भी विचार करना है. ಯಾವ ಸಮಯದಲ್ಲಿ ಯಾವ ರೂಪವನ್ನು ಧಾರಣೆ ಮಾಡಬೇಕೋ ಅದು ವಿಚಾರ ಮಾಡಬೇಕು. ಬಹುರೂಪಿ ಬನನಾ ಹೇನಾ, ನಾವೇನಾಗಬೇಕಾಗಿದೆ, ಬಹುರೂಪಿ ಆಗಬೇಕು. ಸದೈವ ಏಕ ರೂಪ ನಹಿ, ಜೈಸಾ ಸಮಯ ವೈಸಾ ರೂಪ. ಸಮಯ ಹೆಂಗಿದೋ ಹಂಗೆ ರೂಪ ತಾಳಬೇಕು. ಶೀತಲಾದೇವಿನೂ ಆಗಬೇಕು, समय ಬಂದಾಗ कालीनू ಆಗಬೇಕಾಗ್ತದೆ. उल्टे रूप से बहुरूपी नहीं बनना है, सुलटे रूप से बनना है. अच्छा, ओम शांति.